ಪಾಂಡವಪುರ. ಭಟ್ಕಳದ ಚೌಥನಿಯ ಕೀರ್ತಿನಗರದ ಪುರಸಭೆ ವ್ಯಾಪ್ತಿಯ ಅಂಗನವಾಡಿ ಕೇಂದ್ರದಲ್ಲಿ ಸುಮಾರು 25ರಿಂದ 30 ಮಕ್ಕಳು ಓದುತ್ತಿದ್ದು, ಸ್ಥಳೀಯ ಪಕ್ಕದ ಜಮೀನಿನ ಮಾಲೀಕರ ಅವೈಜ್ಞಾನಿಕ ಮಣ್ಣಿನ ಗುಡ್ಡವನ್ನ ಕೊರೆಯುವ ಕಾಮಗಾರಿಯಿಂದ ಶಾಲೆಗೆ ಕಂಟಕ ಎದುರಾಗಿ ಪಾಲಕರು ಮಕ್ಕಳನ್ನ ಅಂಗನವಾಡಿ ಕೇಂದ್ರಕ್ಕೆ ಕಳುಹಿಸಲು ನಿರಾಕರಿಸುತ್ತಿದ್ದಾರೆ. ಹೌದು, ಇಲ್ಲಿ ನಡೆಯುತ್ತಿರುವ ಅವೈಜ್ಞಾನಿಕ ಕಾಮಗಾರಿಯ ಕುರಿತಂತೆ 2 ವರ್ಷಗಳ ಹಿಂದೆಯೇ ಅಂಗನವಾಡಿ ಕೇಂದ್ರದವರು ಅಧಿಕಾರಿಗಳ ಗಮನಕ್ಕೆ ಲಿಖಿತ ರೂಪದಲ್ಲಿ ತಂದಿರುವುದಾಗಿ ತಿಳಿಸಿದ್ದು, ಇಲ್ಲಿಯ ತನಕ ಯಾವುದೇ ಅಧಿಕಾರಿಗಳು ಸ್ಥಳ ಪರಿಶೀಲನೆ ಮಾಡದೇ ಇರುವುದು ವಿಪರ್ಯಾಸವಾಗಿದೆ. ಗುಡ್ಡದ ತುದಿಯ ಅಂಚಿನಲ್ಲಿ ಸರ್ಕಾರಿ ಅಂಗನವಾಡಿ ಶಾಲೆ ಇರುವುದರಿಂದ ಜಮೀನಿನ ಮಾಲೀಕರು ಗುಡ್ಡವನ್ನ ಕೊರೆಯುವಾಗ ಅಂಗನವಾಡಿ ಕೇಂದ್ರಕ್ಕೆ ಹಾನಿಯಾಗದಂತೆ ತಡೆಗೋಡೆ ನಿರ್ಮಾಣ ಮಾಡುವ ಒಂದಷ್ಟು ಕ್ರಮವನ್ನ ಅನುಸರಿಸದೇ ಇರುವುದು ಸ್ಥಳೀಯರಿಗೆ ಬೇಸರ ತಂದಿದ್ದು, ಈ ಹಿನ್ನೆಲೆ ಪುಟ್ಟ ಕಂದಮ್ಮಗಳನ್ನ ವಿದ್ಯಾಭ್ಯಾಸಕ್ಕೆಂದು ಅಂಗನವಾಡಿ ಕೇಂದ್ರಕ್ಕೆ ಕಳುಹಿಸುತ್ತಿರುವ ಪಾಲಕರು ಭಯಭೀತರಾಗಿ ಮಕ್ಕಳನ್ನ ಶಾಲೆಗೆ ಕಳುಹಿಸಲು ಹಿಂದೇಟು ಹಾಕುತ್ತಿದ್ದಾರೆ. ಆದುದರಿಂದ ಇನ್ನಾದರೂ ಇತ್ತ ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸಿ ಸಮಸ್ಯೆಯನ್ನು ಬಗೆಹರಿಸಬೇಕು, ಇಲ್ಲದಿದ್ದಲ್ಲಿ ಹೋರಾಟ ಮಾಡುವುದಾಗಿ ಸ್ಥಳೀಯರು ಎಚ್ಚರಿಸಿದರು. ಸಭೆ ವ್ಯಾಪ್ತಿಯಲ್ಲಿ ಬರುವಂತ ಅಂಗನವಾಡಿ ಕೇಂದ್ರ ಇಲ್ಲಿ ಸಾಧಾರಣ ಒಂದು 25ರಿಂದ 30 ಜನ ಮಕ್ಕಳು ಓದ್ತಾರೆ, ಅಂಗನವಾಡಿ ಕೇಂದ್ರಕ್ಕೆ ಬರ್ತಾರೆ. ಇಲ್ಲಿ ದಿನನಿತ್ಯದಲ್ಲಿ ಬರುವಂತ ರಸ್ತೆ ಸರಿ ಇಲ್ಲ. ಒಂದ್ ಕಡೆ ಈ ಶಾಲೆ ಇರುವುದು ಗುಡ್ಡದ ಅಂಚಿನಲ್ಲಿದೆ. ಕೆಳಭಾಗದಲ್ಲಿ ಯಾವುದೋ ಸ್ಥಳೀಯ ಒಂದು ಮಾಲ್ಕಿ ಆಸ್ತಿ ಇದೆ, ಅದನ್ನು ಕೂಡ ಶಾಲೆಯ ಹತ್ತಿರದಲ್ಲೇ ತೆಗೆದ್ಬಿಟ್ಟಿದ್ದಾರೆ. ಸಾಧಾರಣ ಒಂದು 25-30 ಫುಟ್ ಲೆಕ್ಕ ಮಣ್ಣು ತೆಗೆದಿದ್ದಾರೆ. ಅದು ಗುಡ್ಡದ ಅಂಚಲ್ಲಿ ಇರುವುದರಿಂದ ಅಲ್ಲಲ್ಲಿ ಕುಸಿತ ಇದೆ. ಈಗ ಶಾಲೆಯ ಮಕ್ಕಳಿಗೆ ಕಳಿಸಿಕೊಡುವಂತ ಪಾಲಕರ ವಿಚಾರ ಏನಂತಂದ್ರೆ, ಇದು ಅವೈಜ್ಞಾನಿಕವಾಗಿ ಮಾಡಿದ್ದಾರೆ ಕಾಮಗಾರಿ. ಇಲ್ಲಿ ನಾವು ಮಕ್ಕಳನ್ನ ಯಾವ ಧೈರ್ಯ ಮೇಲೆ ಶಾಲೆ ಕಳಿಸ್ಬೇಕು? ಈ ಮಕ್ಕಳನ್ನ ನಾವು ಶಾಲೆ ಕಳಿಸ್ಲಿಕ್ಕೆ ನಮ್ಗೆ ತೊಂದರೆ ಆಗ್ತದೆ. ಒಂದೇ ಶಾಲೆನ ಇಲ್ಲಿಂದ ಸ್ಥಳಾಂತರ ಮಾಡಿ, ಇಲ್ಲ ಅಂದ್ರೆ ಈ ಶಾಲೆಗೆ ಸರಿಯಾದ ಭದ್ರತೆ ಕೊಡಿ ಅನ್ನುವಂಥ ಸ್ಥಳೀಯರ ಆಗ್ರಹವಾಗಿದೆ. ಹಾಗೆ ರೀತಿಯಲ್ಲಿ ಬರುವಾಗ ಕೂಡ ಸರಿಯಾದ ರಸ್ತೆ ವ್ಯವಸ್ಥೆ ಇಲ್ಲ. ಅಲ್ಲಿ ಬೇಕಾದ ರೀತಿಯಲ್ಲಿ ಕಸ ಹಾಕಿದ್ದಾರೆ. ಆ ಕಸವು ಕೂಡ ಕೊಳತ ನೀರು ರಸ್ತೆ ಮೇಲೆ ಬರ್ತದೆ. ಅದನ್ನೇ ಬೆಳಗಿನ ಜಾವದಲ್ಲಿ ಮಕ್ಕಳು ಪಾಲಕರು ದಾಟ್ಕೊಂಡು ಬರ್ಬೇಕು. ಯಾವುದೇ ರೀತಿಯ ಶಿಸ್ತಿಲ್ಲ, ಶಿಸ್ತುಬದ್ಧವಾದ ಕ್ರಮನೂ ಕೂಡ ಇಲ್ಲಿ ತಗೊಳ್ತಾ ಇಲ್ಲ ಅಧಿಕಾರಿಗಳು. ಈ ಹಿಂದೆ ಈ ವಿಚಾರದ ಕುರಿತಂತೆ 1.5 ವರ್ಷದ ಹಿಂದೆ ಅಧಿಕಾರಿಗಳ ಗಮನಕ್ಕೆ ತಂದಿದ್ರು ನಾವು. ಹೀಗೆ ಈ ತರ ಆಗ್ತಿದೆ. ಸ್ಥಳೀಯರೆಲ್ಲರೂ ಸೇರಿದ್ರು, ಇದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಸೇರಿದ್ರು. ಈ ಸಂದರ್ಭದಲ್ಲಿ ಸ್ಥಳೀಯ ವೆಂಕಟೇಶ್ ನಾಯಕ್, ಮಂಜುನಾಥ್ ನಾಯಕ್ ಮುಂತಾದವರಿದ್ದರು. ವರದಿ ಲೋಕೇಶ್ ನಾಯಕ್, ವಿವಿಸಿ ನ್ಯೂಸ್, ಭಟ್ಕಳ.